ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಜೋಶಲ್ಲಿದ್ದೀರಾ ಎಲ್ರು, ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣನೇ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅದೇ ನನಗೆ ತುಂಬಾ ಸಂತೋಷ ಆಗ್ತಿರೋದು. ಈಗ ಆ್ಯಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಕನ್ನಡ ವರ್ಣಮಾಲೆ ಹೇಗೆ ಹೇಳ್ಕೊಡ್ಬೇಕಾಗಿಲ್ವೋ ಆ್ಯಪ್ ಬಗ್ಗೆನೂ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿವರೆಗೂ ನಾವು ಒಂದಲ್ಲ ಒಂದು ಆ್ಯಪ್ ಬಳಸ್ತಾನೆ ಇರ್ತೀವಿ. ಕೆಲವೊಬ್ರು ಹೇಳೋಕ್ಕೂ ಕೂಡ ಒಂದು ಆ್ಯಪ್ ಇಟ್ಕೊಂಡಿರ್ತಾರೆ. ನೀರು ಕುಡಿಯೋದಕ್ಕೆ ನೆನ್ಪು ಮಾಡೋದಕ್ಕೆ ಆ್ಯಪ್ ಇಟ್ಕೊಂಡಿರ್ತಾರೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ GPS ಬೇಕು ನಮ್ಗೆ. ಏನಾದ್ರೂ ಪೇ ಮಾಡ್ಬೇಕು ಅಂದ್ರೆ ಆ್ಯಪ್ ಬೇಕು. ಯಾವ್ದಕ್ ಬೇಕಾಗಿಲ್ಲ ಹೇಳಿ. ಸೊ ಹೀಗೆ ನಾವು ಪ್ರತಿದಿನ ಆ್ಯಪ್ ನ ಯೂಸ್ ಮಾಡ್ತಾ ಯಾರ್ಯಾರಿಗೆ ನಾವು ದುಡ್ಡು ಮಾಡ್ಕೊಡ್ತಿರ್ತೀವೋ, ಎಷ್ಟು ಜನರ ಯಶಸ್ಸಿಗೆ ಕಾರಣ ಆಗ್ತಿರ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿರುವಂತಹ ಕನ್ನಡಿಗರೇ ಒಂದು ಆ್ಯಪ್ ಅನ್ನ ನಾವು ಸೃಷ್ಟಿ ಮಾಡಿರುವಾಗ, ನಮ್ಮದಂತ ತಂದಿರುವಾಗ, ಅದು ನಮಗೆ ಅಗತ್ಯ ಇರುವಾಗ ನಾವ್ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ಲೇಬೇಕಲ್ವಾ? ಹಾಗಾಗಿ ವಿಶ್ವಾಸ್ ಪೇ ಹೊಸ ಆ್ಯಪ್ ಆಗಿ ಇವತ್ತು ಲಾಂಚ್ ಆಗಿದೆ. ಮತ್ತೆ ವಿಶ್ವಾಸ್ ಅವರ ಬಗ್ಗೆ ನಾನು ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯಿತು. ನಮ್ಮವರೇ ಇಲ್ಲೇ ನಮ್ಮ ಹತ್ತಿರದ ಪ್ರಿಯಾಪಟ್ಟಣದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಈಗ ಹೊಸ ಹೊಸ ಯೋಜನೆಗಳ ಮೂಲಕ ನಮ್ಮ ಮುಂದೆ ಬರ್ತಿದ್ದಾರೆ. ನಿಮ್ಮೆಲ್ಲ ಯೋಜನೆಗೆ ಒಳ್ಳೆದಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಗಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ, ಎಷ್ಟೋ ಜನ ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ಹುಡುಗಿರು ಅಂತ ಕಾಣಿಸುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಾ. ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ನಿಮ್ಮ ತಾಯಿಯವ್ರನ್ನ ಕರೆಸಿದ್ರಿ ಅಂತ ಅನ್ಕೋತೀನಿ. ಹೆಣ್ಮಕ್ಳು ಮತ್ತೆ ತಾಯಿಯರ ಬಗ್ಗೆ ಇರೋ ಅವರ ಪ್ರೀತಿ ಮತ್ತೆ ಗೌರವ ಕಾಣ್ತಾ ಇದೆ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ದಕ್ಕೂ ಕೂಡ ಸಂತೋಷ ಆಯ್ತು. ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ, ನಿಮ್ಮೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ್ ಪೇ, ಸುಂದರವಾದ ಹೆಸರು, ನಿಮ್ಮ ಹೆಸರಲ್ಲೂ ಕೂಡ ಈ ವಿಶ್ವಾಸ ಅನ್ನೋ ಹೆಸರಿದೆ. ಹಾಗಾಗಿ ಈ ಆ್ಯಪ್ ನ ವಿಶ್ವಾಸ ಇಟ್ಟು, ಈ ಆ್ಯಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್.